ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಪಾರ್ವತ ಆಂಟಿಯವರ ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ಅವರ ಮಗಂದು ಮದುವೆ ಇವತ್ತು ಮತ್ತು ನಾಳೆ, ಅಂದರೆ ಇವತ್ತು ಶಾಸ್ತ್ರ, ನಾಳೆ ಧಾರೆ. ಸೊ ಇವನು ಪ್ರವೀಣ ಅಂತ ನಮ್ಮ ಪಾರ್ವತ ಆಂಟಿಯವರ ದೊಡ್ಡ ಮಗ. ಅವರು ಅರ್ಶಿನ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊತಿದ್ರು. ಸೊ ಹಾಗಾಗಿ ನಾನು ಕೂಡ ಹಾಗೆ ಕರೆಕ್ಟ್ ಟೈಮಿಗೆ ಹೋದೆ. ಒಂದೇ ಒಂದು ಶಾಸ್ತ್ರ ಮಾತ್ರ ಮಿಸ್ ಮಾಡಿಕೊಂಡೆ, ಅಂದರೆ ಬಳೆ ಶಾಸ್ತ್ರ ಒಂದು ಮಿಸ್ ಮಾಡಿಕೊಂಡೆ ಅಷ್ಟೇ. ಯಾಕೆಂದರೆ ನಾನು ಹುಡುಗರನ್ನೆಲ್ಲ ಸ್ಕೂಲಿಗೆ ಕಳಿಸಿ ಹೋಗೋ ಅಷ್ಟರಲ್ಲಿ ಒಂದು 9 ಗಂಟೆ ಆಗಿತ್ತು. ನಾನು ಒಬ್ಬಳೇ ಹೋದೆ. ನಮ್ಮ ಪತಿಯವರು ಬಂದಿರಲಿಲ್ಲ. ಬಟ್ ಆಮೇಲೆ ಆ ಕಡೆಯೇ ಸ್ವಲ್ಪ ಕೆಲಸ ಇತ್ತು ಪಾರ್ವತ ಆಂಟಿಯವ್ರ ಮನೆ ಹತ್ರನೇ. ಸೊ ಏನೇನು ಮಾಡ್ತಿರ್ಬೋದು ಅಂತ ನೋಡೋಕ್ಕೆ ಅಂತ ಒಂದು ವಿಸಿಟ್ ಹಾಕಿದ್ರು. ನೋಡಿದ್ರು, ಒಂದು 5-10 ನಿಮಿಷ ಇದ್ದರು ಅಷ್ಟೇ. ಆಮೇಲೆ ಅವ್ರು ಹೊರಟುಬಿಟ್ರು. ಸೊ ನಾನು ಕೂಡ ಇವ್ರ ಜೊತೆ ಶಾಸ್ತ್ರಗಳನ್ನ ಮಾಡಿದೆ. ಸೊ ಇವತ್ತಿನ ವ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.
ನಾನು ಮತ್ತು ಪ್ರವೀಣ ಮತ್ತು ಸವಿತಾ ಆಂಟಿಯವರ ಮಗ ಚೇತನ್ ನಾವು 3 ಜನನು ಒಂದೇ ಸ್ಕೂಲಲ್ಲಿ ಓದಿದ್ದು. ನಾವು ಚಿಕ್ಕ ವಯಸ್ಸಿಂದ ಸೆಂಟ್ ಮೇರಿ ಸ್ಕೂಲಲ್ಲೇ ನಾವು ಓದಿದ್ದು. ನಾನು ಯು ಕೆ ಜಿಲಿದ್ದಾಗ ಪ್ರವೀಣ್ ಅವಾಗ 9 ತಿಂಗಳು ಮಗು ಅವ್ನು ಈಗಲೂ ಆ 9 ತಿಂಗಳದ ಮಗುವುದು ಒಂದು ಫೋಟೋ ಇದೆ ಅವ್ರ ಮನೇಲಿ ಒಂದು ಗಡಿಯಾರದಲ್ಲಿ. ಸೇಮ್ ಅವ್ನಿಗೆ ಅದನ್ನೇ ಹೇಳ್ತಾ ಇದೆ, ಅದರಲ್ಲಿ ಹೆಂಗಿದೆಯೋ ಈಗಲೂ ಹಂಗೆ ಇದೆಯಾ, ಬಟ್ ನೀ ಸ್ವಲ್ಪ ಇವಾಗ ಉದ್ದದಪ್ಪ ಆಗಿದೆಯಾ ಅಷ್ಟೇ ವ್ಯತ್ಯಾಸ. ಸೊ ಒಂದೇ ಥರ ಇದೆಯಾ ಕಣೋ ಅಂತ ಹೇಳ್ತಾ ಇದೆ. ನಾನು ಇವ್ರನ್ನೆಲ್ಲ ಅವಾಗ ಸ್ಕೂಲ್ ಡೇಸಲ್ಲಿ ದಿನ ಸಿಗೋರು, ಒಂದು 5th 6th ಆ ಥರ ಎಲ್ಲ ಇದ್ದಾಗ. ಬಟ್ ಇವಾಗಂತೂ ಅವರು ಕೆಲಸ, ನಾವು ಮದುವೆ ಆದಮೇಲೆ ಎಲ್ಲ ಸುಮಾರು ಒಂದು 5 ವರ್ಷ 3 ವರ್ಷ ಗ್ಯಾಪೇ ಆಗೋಯ್ತು. ಎಷ್ಟೋ ವರ್ಷಕ್ಕೆ ಒಂದೊಂದ್ಸರಿ ನಾವು ನೋಡ್ತೀವಿ. ಸೊ ಲಾಸ್ಟ್ ಇಯರು ನಾನು ಇದೇ ಥರ ಒಂದು ಚೇತನ್ ಮದುವೆದು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿರ್ತೀರಾ, ಒಬ್ಬೊಬ್ರು ನೋಡಿಲ್ಲ ಅಂದರೆ ನೋಡಿ. ಸೇಮ್ ಕರೆಕ್ಟ್ ಇದೇ ಟೈಮ್ಗೆ ಅವನ ಮದುವೆನೂ ಆಗಿದ್ದು. ಸೊ ಇವರಿಬ್ಬರು ಚೇತನ್ ಮತ್ತು ನನಗೆ ಪ್ರವೀಣ ಇವರಿಬ್ಬರು ಸೇಮ್ ನನಗೆ ತಮ್ಮಂದಿರ್ತಾರೇ. ನನಗೆ ಇವರ ಮದುವೆಯಲ್ಲಿ ನನಗೆ ಈ ಥರ ಶಾಸ್ತ್ರ ಮಾಡೋಕ್ಕೆ ನನಗಂತೂ ತುಂಬಾ ಖುಷಿ ಆಯಿತು. ಗಂಗೆ ನೀರು ಹೊರಬೇಕಾದ್ರೆ ಅವರು ಒಂದು ದಾರ ಕೊಟ್ಟರು. ನಾನು ಅಂದ್ಕೊಂಡೆ ಕೈಗೆ ಕಟ್ಕೋಬೇಕೇನೋ ಅಂತ ಅಂದ್ಬಿಟ್ಟು, ಇಲ್ಲ ತಾಳಿ ಕಟ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಆಂಟಿ ಬಂದು ತಾಳಿಗೆ ಕಟ್ತಾಯಿದ್ರು, ಅಂದರೆ ನಮ್ಮ ತಾಳಿ ಸರಗಳಿಗೆ ಕಟ್ತಾಯಿದ್ರು ಎಲ್ಲರಿಗೂ. ಬಟ್ ಎಲ್ಲರಿಗೂ ಅವ್ರ ಕಡೆಯವ್ರಿಗೆ ಗೊತ್ತು ಈ ಶಾಸ್ತ್ರ ಏನು ಅಂತ. ಬಟ್ ನಮಗೆ ಈ ಥರ ಎಲ್ಲ ಗೊತ್ತಿಲ್ಲ, ಯಾಕೆಂದ್ರೆ ನಮ್ಮ ಕಡೆ ಈ ಥರ ಶಾಸ್ತ್ರ ಮಾಡಲ್ಲ. ನಾವು ಗಂಗೆ ನೀರು ನಾವು ತರ್ತೀವಿ, ಮತ್ತು ಬಳೆ ಶಾಸ್ತ್ರ ಇರುತ್ತೆ, ಗಂಗೆ ಇವರು ಏನೇನು ಶಾಸ್ತ್ರ ಮಾಡಿದ್ರೋ ಅವೆಲ್ಲ ನಾವು ಮಾಡ್ತೀವಿ. ಬಟ್ ನಾವು ಮಾಡೋದು ಛತ್ರದಲ್ಲಿ, ಇವರು ಮನೆಯಲ್ಲೇ ಮಾಡಿಕೊಂಡು ಗಂಡನ್ನ ಕರ್ಕೊಂಡು ಹೊರಡ್ತಾರೆ. ಸೊ ಅದು ನನಗೆ ಗೊತ್ತಾಗಲಿಲ್ಲ. ಒಂದೊಂದು ಶಾಸ್ತ್ರಗಳು ಒಂದೊಂದು ಒಬ್ಬರೊಬ್ಬರು ಮನೇಲಿ ಒಂದೊಂದು ಶಾಸ್ತ್ರ ಇರುತ್ತೆ. ಸೊ ನಮಗೆ ಗೊತ್ತಿರಲ್ಲ. ನಾನು ಗಂಗೆ ನೀರು ಹೊರ್ತಿರೋದು ಈ ಪ್ರವೀಣನ ಮದುವೆಲೇ ಫಸ್ಟ್ ಟೈಮು. ನಮ್ಮ ಕಡೆ ಮದುವೆ ಆದಾಗ ನಾನು ಒಂದು ಸರಿ ಕಲಸ ಹಿಡ್ದಿದ್ದೆ ಅಷ್ಟೇ. ಅದು ಬಿಟ್ಟರೆ ಗಂಗೆ ನೀರು ಹೊರ್ತಿರೋದು ಇದೇ ಫಸ್ಟ್ ಟೈಮು. ಅದಕ್ಕೆ ಹೇಳ್ತಾ ಇದ್ದೆ, ನಾನು ಈ ಶಾಸ್ತ್ರನಾದರೂ ನಾನು ಮಾಡ್ತೀನಿ ಕೊಡಿ ಎಂದಾಗ ಅವರು ಚೂಡಿದಾರ ಹಾಕೊಂಬಂದಿದ್ಯಲ್ಲಮ್ಮ, ನೀನು ಸೀರೆ ಉಟ್ಕೊಂಬರ್ಬೇಕಾಗಿತ್ತು ಅಂತಿದ್ರು. ಅಯ್ಯೋ ಕೊಡಿ ಪರವಾಗಿಲ್ಲ, ಏನಾಗಲ್ಲ ಅಂತ ಅಂದ್ಕೊಂಡು ನನಗೆ ಇಷ್ಟ ಈ ಥರ ಎಲ್ಲ ಮಾಡೋದಕ್ಕೆ. ಸೊ ಹಾಗಾಗಿ ಕೊಡಿ ಅಂತ ಇಸ್ಕೊಂಡೆ. ಹೇಳ್ಬೇಕು ಅಂದರೆ ಅವ್ರ ಥರ ಎಲ್ಲ ಪರ್ಫೆಕ್ಟಾಗಿ ನನಗೆ ಪಿನ್ಗೆ ಕೂತಿಲ್ಲ ಅಂತ ಅನ್ಕೊತಾ ಇದ್ದೀನಿ. ಬಟ್ ನನಗೂ ಒಂಥರ ಭಯ ಆಗ್ತಿತ್ತು, ಹೆಂಗೋ ಏನೋ ಫಸ್ಟ್ ಟೈಮ್ ಅಲ್ವಾ.
ರಿಸೆಪ್ಷನ್ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಆಂಟಿ ಅಂಕಲ್ನ ಮತ್ತು ಇನ್ನೊಬ್ಬರು ಅಂಕಲು ಗೌಡ್ರ ಅಂಕಲು, ಸೊ ಅವ್ರ ಜೊತೆ ನಾನು ಮಾತಾಡ್ತಿದ್ದೆ. ಇನ್ನೂ ಸರಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನನಗೆ ಫ್ರೀ ಅಂದರೆ ಈ ಥರ ವ್ಲಾಗ್ ಮಾಡಬೇಕಾದ್ರೆ ಅವ್ರು ಕ್ಲಿಯರಾಗಿ ನನ್ನ ಹತ್ರ ನಿಂತ್ಕೊಂಡು ಮಾತಾಡ್ತಾಯಿದ್ರೆ ಆವಾಗ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಅವ್ರು ಯಾರು ಅಂತ. ಬಟ್ ಇವಾಗ ನಾನು ಮಾತಾಡ್ಸಿದ್ನೆಲ್ಲ ನೀವು ನೋಡಿದ್ದೀರಾ. ಅವರೆಲ್ಲ ನಾನು ಇವಾಗ ಹೇಳೋಕೆ ಹೋದರೆ ನಿಮ್ಗೆ ಅರ್ಥ ಆಗೋಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಯಾವಾಗಾದರೂ ಸಿಕ್ಕಿದಾಗ ನಾನು ಅವ್ರನ್ನ ಪರಿಚಯ ಮಾಡಿಸ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಅವರೆಲ್ಲ ಫಸ್ಟ್ ಟೈಮು. ಸೊ ನಾವು ಸವಿತಾ ಆಂಟಿಯವ್ರು ಕೂಡ ನಮಗೆ ನಾವು ಬಂದು 20 ನಿಮಿಷಕ್ಕೆ ಅವರು ಕೂಡ ಬಂದರು. ಸೊ ನಾವು ಅವರು ನಮ್ಮನ್ನು ನಮ್ಮ ಜೊತೆಲೇ ಅವ್ರ ಜೊತೆಲೇ ಹೋಗೋಣ ಊಟಕ್ಕೆ ಅಂತ ಅಂದ್ಕೊಂಡ್ವಿ. ಬಟ್ ಅವ್ರಿಗಿನ್ನ ಮುಂಚೆ ಫೋಟೋಸ್ ತೆಗೆಸ್ಕೊಳೋರು ಇದ್ರಲ್ವ, ಒಂದು 10-15 ನಿಮಿಷ ಆಗ್ತಿತ್ತು. ಸೊ ಹಂಗಾಗಿ ನಾವು ಊಟಕ್ಕೆ ಹೋದ್ವಿ. ಅಲ್ಲಿ ಹೆಂಗಿದ್ರು ಆಂಟಿ ಸಿಗ್ತಾರೆ, ಬಂದೇ ಬರ್ತಾರೆ ಅಂತ. ಸೊ ಅವ್ರದ್ದು ವಿಡಿಯೋ ನಾನು ಮಾಡೋಕ್ಕಾಗಲಿಲ್ಲ. ಸವಿತಾ ಆಂಟಿಯವರು ಬಂದಾಗ ಒಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಊಟಕ್ಕೆ ಕೂತಿದ್ದೆಲ್ಲ ಊಟ ಮಾಡ್ತಿದ್ವಿ. ಸೊ ಹಾಗಾಗಿ ಅವರು ಕೂಡ ಮಾತಾಡಿಸಿ ಅವರು ಊಟಕ್ಕೆ ಕೂತ್ಕೊಂಡ್ರು. ನಾವು ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ನನಗೆ ಇನ್ನೊಂದು ಏನಪ್ಪ ಅಂದರೆ, ನಮಗೆ ಊಟ ಎಲ್ಲ ಆದಮೇಲೆ ನನ್ನ ಪಾಲಿಸಿ ಊಟ ಎಲ್ಲ ಆದಮೇಲೆ ಅದು ಎಷ್ಟೇ ಚೆನ್ನಾಗಿದ್ರು, ಫ್ರೂಟ್ ಸಲಾಡ್ ಆಗಿರ್ಬೋದು, ಐಸ್ ಕ್ರೀಮ್ ಆಗಿರ್ಬೋದು, ನನಗಂತೂ ತಿನ್ನೋಕ್ಕಾಗಲ್ಲ. ನಮ್ಮ ಹುಡುಗರು ನಮ್ಮ ಪತಿಯವರು ತಿಂತಾಯಿದ್ರು. ಆಮೇಲೆ ಬೀಡ ಒಂದು ಇಷ್ಟಪಡ್ತೀನಿ ಅಷ್ಟೇ ನಾನು. ಸೊ ಊಟ ಆದಮೇಲೆ ಬೀಡ ತೊಗೊಂಡು ಅಲ್ಲಿಂದ ಹೊರಟ್ವಿ. ಇನ್ನೊಂದೇನು ಅಂದರೆ, ಈ ನಾವಿರೋ ಜಾಗಕ್ಕೂ ಮತ್ತು ಚೌಟ್ರಿ ಇರೋ ಜಾಗಕ್ಕೂ 1.5 ಅವರ್ ಜರ್ನಿ ಆಯಿತು. ಸೊ ಹಂಗಾಗಿ ನಾವು 2 ಟೈಮ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ. 1 ಟೈಮ್ ಅಷ್ಟೇ ಅಟೆಂಡ್ ಮಾಡೋಕ್ಕಾಗಿತ್ತು ಮದುವೆಗೆ. ಸೊ ಬೆಳಗ್ಗೆ ನಾವು ಹೋಗೋಕ್ಕಾಗಲಿಲ್ಲ. ಸೊ ಈ ರೀತಿ ಇತ್ತು ಪ್ರವೀಣನ ಮದುವೆ ವ್ಲಾಗ್. ಸೊ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಲ್ಲಿಂದ ನಾವು ಮನೆಗೆ ಬರೋಷ್ಟರಲ್ಲಿ ಸುಮಾರು ಒಂದು 11 ಗಂಟೆ ಆಯಿತು ಅಂತ ಅಂದ್ಕೊತೀನಿ.